Hi guys, very good morning. Once again, welcome back my ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ ನಿಜವಾಗ್ಲೂ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಇಂಟ್ರೊಡಕ್ಷನ್ ಕೊಟ್ಕೊಳ್ಳೋಕ್ಕೆ ಟೈಮೇ ಇರಲಿಲ್ಲ. ಯಾರೇನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ, ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಬಟ್ ಬೆಳಗ್ಗೆಯಿಂದ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ಸಂಜೆ ಈವ್ನಿಂಗು ಬೆಳಗ್ಗೆಯಿಂದ ಕೆಲಸ ಮಾಡಿ ತುಂಬ ಟಯರ್ಡ್ ಆಗಿದೆ. ಬಟ್ ಚಾರು ಪ್ರೋಗ್ರಾಮ್ ನೋಡೋಕೆ ಹೋಗಿಲ್ಲ ಅಂದರೆ ಬೇಜಾರು ಮಾಡ್ಕೋತಾಳೆ. ಸೊ ಸಿಂಪಲಾಗಿ ಒಂದು ಗೌನ್ ಹಾಕ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ದೀಪ ಎಲ್ಲ ಹಚ್ಚಿ ರೆಡಿಯಾಗಿದ್ದೀನಿ. ಸೊ ವಿಕ್ಕಿ ಬರಬೇಕು ಟ್ಯೂಷನಿಂದ. ನಾನು ಬರ್ತೀನಿ ಮಮ್ಮಿ ಅಂತ ಹೇಳ್ತಾ ಇದ್ದ. ಅವ್ನು ಬಂದರೆ ಕರ್ಕೊಂಡು ಹೋಗಬೇಕು. ಸಖತ್ ತಲೆನೋವು ಗೈಸ್, ಏನು ಮಾಡ್ತೀರಾ, ಹೋಗಲೇಬೇಕು. ಹೋಗಲಿಲ್ಲ ಅಂದರೆ ಬೇಜಾರು ಮಾಡ್ಕೋತಾಳೆ. ಸೊ ಸ್ಟೇ ಟ್ಯೂನ್. ಹಿಂದಿನ ವ್ಲಾಗ್ ನೋಡಿದರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಇದು ಗುರುವಾರ ಸಂಜೆ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಬಂದರು. ನೈಟ್ ಊಟ ಇತ್ತು, ಚಿರೋಟಿ ಊಟ. ಸೊ ಎಲ್ಲನೂ ಆರ್ಗನೈಸ್ ಮಾಡ್ಕೋತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ಟಯರ್ಡ್ ಆಗಿದ್ರು. ಸತೀಶ್ ಆಗಿರ್ಬೋದು, ನಮ್ಮ ಹುಡುಗರು ಆಗಿರ್ಬೋದು, ನಮ್ಮ ಹತ್ರ ಕೆಲಸ ಮಾಡೋ ಪ್ರತಿಯೊಬ್ಬರು ಹುಡುಗರು ಅವ್ರ ಕೆಲಸ ಅಂತ ಹೇಳ್ಕೊಂಡು ಮಾಡ್ತಾರೆ. ಸತೀಶು ಕೂಡ ಅವ್ರನ್ನ ಹಾಗೆ ನೋಡ್ಕೋತಾರೆ. ಚೆನ್ನ ಬತ್ತೂರ, ಚೆನ್ನ ಮಸಾಲ ಪ್ರತಿಯೊಂದು ಮಾಡ್ತಾಯಿದ್ರು. ಸೊ ಅಲ್ಲಿ ಟಯರ್ಡಾಗಿ ಬಂದರು ಅಂತ ಅಂದ್ಬಿಟ್ಟು ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇರಲಿಲ್ಲ. ಸೊ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾಯಿದ್ರು. ಸೊ ಬಿಸಿ ಬಿಸಿ ಚೆನ್ನ ಬತ್ತೂರ ಹಾಕ್ತಾಯಿದ್ದಾರೆ ನೋಡಿ. ಪೂರಿ ಅಲ್ಲ, ಇದು ಚೆನ್ನ ಬತ್ತೂರ. ಪೂರಿನ ಗೋಧಿ ಹಿಟ್ಟಿಂದ ಮಾಡೋದು, ಇದು ಮೈದಾ ಸ್ವಲ್ಪ ಗೋಧಿ ಮಿಕ್ಸು. ಸೊ ಪಾರ್ಟಿ ಯಾವ್ದು ಕೇಳ್ತಾರೋ ಅದನ್ನು ಮಾಡಿಕೊಡೋದು ನಮ್ಮ ಆದ್ಯ ಕರ್ತವ್ಯ. ಫೋನ್ ಹಿಡ್ಕೊಂಡು ಬಂದ ತಕ್ಷಣ ಹುಡುಗರು ನೋಡಿ ಯಾವ ಥರ ಬಿಹೇವ್ ಮಾಡ್ತಾರೆ ಅಂತ, ಕೈಗೆ ಏನು ಸಿಕ್ಕುತ್ತೋ ಅದನ್ನೆಲ್ಲ ಮುಚ್ಕೊಂಡು, ಮುಖ ಎಲ್ಲ ಮುಚ್ಕೊಂಡು ಔಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಮುಖ ಅಲ್ಲಿ ಮಕ್ಕ ಮುಚ್ಕ ಎಲ್ಲೋದ್ರು ಬರೀ ಮಕ್ಕ ಮುಚ್ಕತಾರೆ. ಅವ್ನಿಗೆ ಎಷ್ಟು ಪ್ಯಾನ್ಸ್ ಅವ್ರ ಬಗ್ಗೆನೋ ಅವ್ನಿಗೆ ಎಷ್ಟು ನಮ್ಮ ಬಾಯ್ಸ್ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡಿ ಗಾಯ. ಶ್ರಮಜೀವಿ, ಈ ಗಾರೆ ಎಲ್ಲ ಹೊಡೆದಾಕೋ ಜೀವಿಗಳು. ನಾನಂತೂ ಯಾವಾಗಲೂ ಹಾಗೆ ಅವ್ರನ್ನ ಓದಿಸೋದು, ಕಾಲು ಎಳೆಯೋದು, ಈ ಥರ ಎಲ್ಲ ಕೇಳ್ಸೋದು ಮಾಡ್ತಾನೆ ಇರ್ತೀನಿ. ನನ್ನ ಕೈಲಂತೂ ಸುಮ್ಮನೆ ಇರೋಕ್ಕಾಗೋದೇ ಇಲ್ಲ. ಪಾಪ ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಆ ಥರ ಅಷ್ಟಷ್ಟು ದೊಡ್ಡ ದೊಡ್ಡ ದಬ್ರಿ ಇಳಿಸೋಕ್ಕೆ, ದೋಸೆ ಹಂಚು, ಆ ಥರದ್ದೆಲ್ಲ ತುಂಬ ಎವ್ರಿ ರಿಸ್ಕಿನ ಕೆಲಸಗಳು. ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ನಾನು ಹಿಂಗೆ ಫೋನ್ ತೊಗೊಂಬಂದರೆ ಅವರು ಸ್ವಲ್ಪ ನಾಚ್ಕೊಂಡ್ಬಿಡ್ತಾರೆ. ಅಕ್ಕ ಇದನ್ನೆಲ್ಲ ಹಾಕ್ತೀರಾ, ನಮ್ಗೆ ಹುಡುಗಿ ಯಾರೂ ಕೊಡಲ್ಲ ಅಕ್ಕ, ಅಡುಗೆ ಕೆಲಸ ಅಂತಂದರೆ ಡಿಗ್ರೇಡ್ ಆಗಿ ಮಾತಾಡ್ತಾರೆ ಅಂತೆಲ್ಲ ಅವರಾಗಿದ್ದವರೇ ತಪ್ಪು ಕಲ್ಪನೆನ ಮಾಡ್ಕೊಂಬಿಟ್ಟಿದ್ದಾರೆ. ಆ ಹುಡುಗಿದು ಕುರ್ಕುರೆ ಇಸ್ಕ ತಿನ್ಕತಾ ಇದ್ದೀರಲ್ಲ, ಕುರ್ಕುರೆ ಬಸವ ಬಾರೋ ಇಲ್ಲಿ ತಿನ್ನು. ಆಯ್ತು, ಚೆನ್ನಾಗೈತಾ? ಚೆನ್ನಾಗೈತೇನೋ? ಕೆಲಸ ಮಾಡಿ ಸುಸ್ತಾಗಿ ಕುರ್ಕುರೆ ತಿಂತಾ ಇದ್ದೀರೇನ್ರಪ್ಪ? ಅವ್ರ ಊರಲ್ಲಿ ಎಲ್ಲ ರೇಗಿಸ್ತಾರಂತೆ. ನಾವು ಮಾಡೋ ಯಾವುದೇ ಕೆಲಸ ಆದರೂ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಲಕ್ಷ್ಮಿ ತಾನೇ ಒಲಿತಾಳೆ. ಮಾಡೋ ಕೆಲಸದ ಮೇಲೆ ಯಾವುದೇ ರೀತಿ ಅಂಜಿಕೆ ಅವಮಾನ ಪಟ್ಕೊಳ್ಳೇಬಾರದು. ಈವನ್ ನಾವು ಬಾತ್ರೂಮ್ ತೊಳೆಯೋ ಕೆಲಸನೇ ಮಾಡಿದ್ರೂ ಅದರಿಂದ ನಮಗೊಂದಿಷ್ಟು ದುಡ್ಡು ಅಂತ ಸಿಗುತ್ತೆ ಅಲ್ವಾ. ಸೊ ಇವಾಗೆಲ್ಲ ಕೆಲಸ ಮುಗೀತು. 10 ಗಂಟೆ ರಾತ್ರಿ, ಐ ಥಿಂಕ್ 9:15 ಅನಿಸುತ್ತೆ, ಎಲ್ಲ ಪೇಮೆಂಟ್ ಇಸ್ಕೊಂಡು ಹೊರಟರು. ಅವ್ರು ಹೋದ್ಮೇಲೆ ಸತೀಶು ಅಷ್ಟು ಟಯರ್ಡ್ ಆಗಿದ್ರು. ಒಂದು ವಾರದಿಂದ ನಮ್ಮನ್ನೆಲ್ಲೂ ಕರ್ಕೊಂಡೋಗಿರಲಿಲ್ಲ. ಸೊ ಮಕ್ಕಳೆಲ್ಲ ಬೇಜಾರು ಮಾಡ್ಕೊಂಡಿದ್ರು. ಹಾಗಾಗಿ ಬಾ ಮೂವಿಗೆ ಹೋಗಿ ಬರೋಣ, ಪುಷ್ಪ 2 ಮೂವಿ ರಿಲೀಸ್ ಆಗಿದೆಯಲ್ಲ ಅಂತ ಆನ್ಲೈನಲ್ಲಿ ಟಿಕೆಟ್ ಕೂಡ ಬುಕ್ ಮಾಡಿದ್ರು. ನನಗೆ ನಿಜಕ್ಕೂ ಆಶ್ಚರ್ಯ ಆಯಿತು. ನಿಜ ಕರ್ಕೊಂಡೋಗ್ತೀರಾ ನಿಜವಾಗ್ಲೂ ಅಂತ 2-3 ಸಲ ಕ್ವೆಶನ್ ಮಾಡ್ತಾಯಿದ್ದೆ. ನನ್ನ ಮಗಳಿಗೆ ನಾಳೆ ಬೆಳಗ್ಗೆ ಫ್ರೈಡೇ ಮಾರ್ನಿಂಗ್ ಅವಳಿಗೆ ಫಂಕ್ಷನ್ ಇದೆ ಸ್ಕೂಲ್ದು. ಇವತ್ತವಳು ರಿಹರ್ಸಲೆಲ್ಲ ಮುಗಿಸ್ಕೊಂಬಂದಿದ್ಲು, ನೀವು ಹಿಂದಿನ ವ್ಲಾಗಲ್ಲೆಲ್ಲ ನೋಡಿದ್ದೀರಾ. ಸೊ ನಾನಂದೆ, ನನಗೆ ಆಶ್ಚರ್ಯ ಆಯಿತು. ಕಾರಣ ಅವರಷ್ಟು ಟಯರ್ಡ್ ಆಗಿದ್ರು. ಮಕ್ಕಳು ಕೇಳಿದ್ರು ಪುಷ್ಪ 2 ಪಾಪ ಮೂವಿ ಕರ್ಕೊಂಡೋಗಿ ಪಪ್ಪ ಅಂತ. 10 ಗಂಟೆ ಶೋಗೆ ಬುಕ್ ಮಾಡಿ PVRಗೆ. ಸೊ ನನಗೆ ನಿಜಕ್ಕೂ ಆಶ್ಚರ್ಯ ಆಯಿತು. ಯಾಕಂದರೆ
ಅಷ್ಟೆಲ್ಲ ಸುಸ್ತಾಗಿದ್ದಾರೆ, ಟಯರ್ಡ್ ಆಗಿದ್ದಾರೆ, ನಿದ್ರೆ ಇಲ್ಲದೆ ಇರೋ ರಾತ್ರಿ ಸ್ಲೀಪ್ಲೆಸ್ ನೈಟ್ಸು ಅಷ್ಟೆಲ್ಲ ಹುಡುಗರಿಗೆಲ್ಲ ಪೇಮೆಂಟ್ ಕೊಟ್ಟು ರಾತ್ರಿ ಕರ್ಕೊಂಡೋಗಂಥದ್ದು ಏನಿತ್ತು ರೀ, ನೈನ್ ಯಾವಾಗಲಾದರೂ ಹೋಗೋಣ ಅಂತ ಅಂದೆ. ಇಲ್ಲಮ್ಮ ನಾನು ನಿಜವಾಗ್ಲೂ ಬ್ಯುಸಿಯಾಗಿದ್ದೀನಿ, ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗಾಗಿ ಸರಿ ಆಯಿತು. ಪಾಪ ಅವ್ರಿಗೂ ನೋಡಬೇಕು ಅಂತ ಅನ್ನಿಸ್ತಿತ್ತೋ ಏನೋ. ಸೊ ನೋಡಿ, ಅವ್ರ ಕೈಲಿ ನಿಜಕ್ಕೂ ನಡೆಯೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಸುಸ್ತಾಗಿದ್ದಾರೆ. ತುಂಬ ಈ ನಡುವೆ ವೀಕ್ ಕೂಡ ಆಗಿದ್ದಾರೆ. ಯಾಕೋ ಸ್ವಲ್ಪ ಕೋಲ್ಡ್ ಆದಂಗೆ ಆಗಿದೆ ಅವರಿಗೆ, ತಲೆನೋವು, ಗಂಟ್ಲು ನೋವು ಅಂತ ಹೇಳ್ತಾಯಿದ್ರು. ಸೊ ನಾನು ಮನೇಲಿ ಒಬ್ಬಳೇ ನಾನೇನು ಮಾಡಲಿ ಅಂತ ಅಂದ್ಕೊಂಡು ಕರೆದಿದ್ದೆ ಚಾನ್ಸ್ ಅಂತ. ನಾನು ಕೂಡ ಬಂದೆ ಅವ್ರ ಜೊತೇಲಿ. ನಾನೇನು ರೆಡಿ ಆಗಲಿಲ್ಲ, ಮೇಲೆ ಒಂದು ಸ್ವೆಟರ್ ಹಾಕ್ಕೊಂಡು ಬಂದೆ, ಕಾರಣ ತುಂಬ ಚಳಿ ಇದೆ ಹೊರಗಡೆ. ಆಮೇಲೆ ಎ ಸಿ ಎಲ್ಲ ಹಾಕಿರ್ತಾರಲ್ವ ಮಾಲಲ್ಲಿ, ಹಾಗಾಗಿ ಒಂದು ಸ್ವೆಟರ್ ಹಾಕ್ಕೊಂಡು ಬಂದೆ. ಪುಷ್ಪ 2 ಮೂವಿ ನೀವೆಲ್ಲ ನೋಡಿದಿರಾ? ಯಾರು ನೋಡಿದಿರಾ ಇಲ್ವಾ? ಇನ್ನೂ ನೋಡಬೇಕು ಅಂದ್ಕೊಂಡಿದ್ದೀರಾ ಕಮೆಂಟ್ ಮಾಡಿ. ನಾವು ಕನ್ನಡ ವರ್ಷನ್ಗೆ ಹೋಗಿದ್ವಿ, ಚೆನ್ನಾಗಿದೆ ಮೂವಿ. ಪುಷ್ಪ ಮೂವಿ ತುಂಬ ಕ್ರೇಜ್ನ ಕ್ರಿಯೇಟ್ ಮಾಡಿತ್ತು, ಅದಕ್ಕಿಂತ ಡಬಲ್ ಕ್ರೇಜು ಪುಷ್ಪ 2 ಕೂಡ ಕ್ರಿಯೇಟ್ ಮಾಡಿತ್ತು. ಸೊ ಎಮೋಷನ್ಸ್ ಇದೆ. ನಾನಂತೂ ಅತ್ತೇ ಬಿಟ್ಟೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಒಂದು ಸ್ಮಗ್ಲರ್ ಒಳಗಡೆನೂ ಒಂದು ಮುಗ್ಧತನ ಇರುತ್ತೆ, ಒಂದು ಮಗು ಮನಸ್ಸಿರುತ್ತೆ. ಹೊರಗಡೆ ನೋಡೋಕ್ಕೆ ರಫ್ ಆ್ಯಂಡ್ ಟಫ್ ರೌಡಿ ಇರ್ಬೋದು, ಬಟ್ ಅವ್ನ ಕಣ್ಣಂಚಲ್ಲಿರೋ ಕಣ್ಣೀರು ಯಾರಿಗಿನ್ನೂ ಯಾಕೆ ಅರ್ಥ ಆಗೋಲ್ಲ, ಯಾಕೆ ಕಾಣಿಸಲ್ಲ ಅಂತೆಲ್ಲ ತುಂಬ ಒಂಥರ ಅನ್ನಿಸ್ತು ನನಗೆ. ಹಾರ್ಟ್ ಟಚಿಂಗ್ ಮೂವಿ ಅಂತಲೇ ಹೇಳ್ಬೋದು. ವೆರಿ ಎಮೋಷ್ನಲ್ ಆಯಿತು ನನಗೆ. ಯಾಕಂದರೆ ಅವ್ರ ಫಿಸಿಕಲ್ ಫಿಟ್ನೆಸ್ ಅಥವಾ ಅವ್ರ ಫಿಸಿಕಲ್ನ ನೋಡಿ ಅವ್ರ ಒಳಗಡೆದ ಮನಸ್ಸನ್ನ ಏನು ಎತ್ತ ಅಂತ ಯಾರೂ ಕೂಡ ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ನಾನೇನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ಹಿಂದಿನ ವ್ಲಾಗಲ್ಲಿ ನಾನು ಅದು ಕಮೆಂಟು ಡಿಲೀಟ್ ಮಾಡಿಬಿಟ್ಟೆ, ನಾನು ಪಿನ್ ಮಾಡಬೇಕಾಗಿತ್ತು. ನನ್ನ ಮಗಳು ಚಾರು ಅವ್ರ ಪಪ್ಪನ ಮೇಲೆ ಮಲ್ಕೊಂಡು ಆಟ ಆಡ್ತಾ ಇರೋದು. ಆ ಹುಡುಗಿ ಇನ್ನೂ 9 ಇಯರ್ಸ್ ಆಯಿತಾ. ಅವ್ರ ಹಸ್ಬೆಂಡ್ಗೆ ಏಜ್ ಆಗಿದೆ, ನನ್ನ ಹಸ್ಬೆಂಡ್ಗೆ 47, ಅದೆಲ್ರಿಗೂ ಗೊತ್ತಿರೋ ವಿಷಯನೇ. ಸೊ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಒಂದು ವ್ಯಕ್ತಿನ ಜಡ್ಜ್ ಮಾಡೋಕ್ಕೆ ನೀವು ಯಾರು? ನಾನು ಕೇಳಿದ್ದು ಫಸ್ಟ್ ಆಫ್ ಆಲ್. ಹೌದು, ಹಂಗಂತ ಅಂದ್ಬಿಟ್ಟು ಈಗ ನಾನು ಅವ್ರ ಜೊತೆ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ, 15 ವರ್ಷ ಮದುವೆ ನಡೆಸ್ಕೊಂಡು ಬಂದಿದ್ದೀನಿ. ಏಜ್ ಡಿಫ್ರೆನ್ಸ್ ಇದೆ, ಇಲ್ಲ ಅಂತಲ್ಲ. ಹಂಗನ್ಬಿಟ್ಟು ಅವರು ನನ್ನ ಯಾವುದ್ರಲ್ಲೂ ಏನು ಕಡಿಮೆಯಾಗಂತೂ ಇಟ್ಕೊಂಡಿಲ್ಲ, ನನ್ನ ರಾಣಿ ಥರನೇ ಇಟ್ಕೊಂಡಿದ್ದಾರೆ. ಈವನ್ ನನ್ನ ಮಗಳು ಕಂಡ್ರೆ ಅವ್ರಿಗೆ ಸಖತ್ ಇಷ್ಟ. ಅವಳು ನನ್ನ ಮಗಳು ಅಂತ ಹೇಳೋಕ್ಕಿಂತ ಮುಂಚೆ ಅದು ಚಾರು ಅವ್ರ ಮಗಳು, ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಒಂದು ಹೆಣ್ಣಾಗಿ ಒಂದು ಹೆಣ್ಮಗು ಬಗ್ಗೆ ಈ ಥರ ಹಂಗೆ ಬಿದ್ಕೊಂಡು ಒದಾಡ್ತಿದ್ದಾಳೆ, ಏನು ಮ್ಯಾನರ್ಸ್ ಕಲಿಸಿದ್ದೀರಾ ಅಂದರೆ, ಅಪ್ಪ ಮಗಳು ಕಣ್ರಿ ಅವರು. ಮಗಳು ಅವ್ರ ಅಪ್ಪನ ಮೇಲೆ ಬಿದ್ಕೊಂಡು ಒದಾಡಿದ್ರೆ ನಿಮ್ಗೇನು ಪ್ರಾಬ್ಲಮ್ಮು? ನಾನು ಮಾತಾಡಿದ್ರೆ ಹಿಂಗೆ ರಫ್ ಆ್ಯಂಡ್ ಟಫಾಗೆ ಮಾತಾಡಬೇಕಾಗತ್ತೆ. ಕಮೆಂಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಯೋಚನೆ ಮಾಡಿ ಮಾತಾಡಿ. ಇವಾಗ ಯಾಕೆ ಈ ವಿಷಯ ಇರ್ತದೆ ಅಂತಂದರೆ, ಏನೋ ಇದು ಲಿಂಕ್ ಆಯಿತು ಅನಿಸುತ್ತೆ ನನಗೆ. ಫ್ಯಾಮಿಲಿ ಅಂತ ಬಂದಾಗ ಸುಮಾರು ನನ್ನ ಬಗ್ಗೆ 1000 ಮಾತಾಡಿದ್ದೀರಾ, ಅದೆಲ್ಲ ನಾನು ವ್ಲಾಗಲ್ಲಿ ಡೈರೆಕ್ಟಾಗಿ ಹೇಳ್ಕೊಂಡಿದ್ದೀನಿ. ಜರ್ಕಿನ್ ಬಗ್ಗೆ ಮಾತಾಡಿದ್ದೀರಾ, ನನ್ನ ಬಾಯ್ ಬಗ್ಗೆ ಮಾತಾಡಿದ್ದೀರಾ, ಕಪ್ಪೆ ಥರ ಒಟ್ಕೊಡ್ತೀಯಾ ಅಂತೆಲ್ಲ ಹೇಳಿದ್ದೀರಾ. ಇದೆಲ್ಲ ಬಿಟ್ಟರೆ ನಿಮ್ಮ ಕಣ್ಣು ನನ್ನ ಸತೀಶ್ ಕೈ ಮೇಲೆ ಕೂಡ ಹೋಗಿದೆ ಅಂತ ಅಂದರೆ ನೀವೆಂಥ ಕೆಳ ಮಟ್ಟಕ್ಕೆ ಇಳಿದು ಮಾತಾಡ್ತೀರಾ, ನಿಮ್ಮ ಯೋಚನೆ ಹೆಂಗಿರುತ್ತೆ ಅದನ್ನು ನಾನು ಥಿಂಕ್ ಮಾಡಬೇಕಾಗಿದೆ. ಅದು ನನಗೆ ಕ್ವಶನ್ ಅಂತ ಅನಿಸ್ತಾ ಇರೋಂಥದ್ದು. ರೀ, ಅವರೆಂಥ ಶ್ರಮಜೀವಿ, ಅವ್ರು ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಒಂದು ತಿಂಗಳಿಗೆ 300 ರೂಪಾಯಿ ಸಂಬಳದಿಂದ ಅವ್ರು ಬಂದಿದ್ದಾರೆ, ಒಂದು ತಿಂಗಳಿಗೆ. ಅರ್ಥ ಆಯ್ತಾ? ಇವತ್ತು ಅವರು ಒಂದು 300-400 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅಂದರೆ ಅವ್ರ ಬ್ಯಾಕ್ಗ್ರೌಂಡ್ ಹೆಂಗಿದೆ, ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅದನ್ನು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಯಾವುದೋ ಆಲ್ ಆಫ್ ಅ ಸಡನ್ ಫ್ರೀ ಆಫ್ ಕಾಸ್ಟಲ್ಲಿ ಎಲ್ಲೂ ಸಿಗೋದಿಲ್ಲ. ಅರ್ಥ ಆಯ್ತಾ? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಯಾರೋ ಒಬ್ಬರು ಕಮೆಂಟ್ ಮಾಡಿದರು ಅದೇ ವ್ಲಾಗಲ್ಲಿ, ಅದೇ ವಿಡಿಯೋಗೆ, ಫಸ್ಟು ನಿನ್ನ ಗಂಡನಿಗೆ ಕರೆಕ್ಟಾಗಿ ಇರೋಕೆ ಹೇಳು, ಮಗಳ ಜೊತೆ ಹೆಂಗೆ ನಡ್ಕೋಬೇಕಂತ ಇರೋಕೆ ಹೇಳು, ಅವ್ರ ಕೈ ನೋಡಿದ್ರೆ ಹಂಗಿದೆ ಹಿಂಗಿದೆ. ರೀ, ಫಸ್ಟು ನಿಮ್ಮದು ನೀವು ನೋಡ್ಕೊಳ್ಳಿ, ಅವ್ರ ಕೈ ಬಗ್ಗೆ ಮಾತಾಡೋಕ್ಕೆ ಬರಬೇಡಿ. ಇದು ಫ್ರೈಡೇ ಮಾರ್ನಿಂಗ್, ಪ್ರತಿದಿನ ಅವರು ಅವ್ರ ಮಗಳನ್ನು ಹೀಗೆ ಮಲಗಿಸ್ಕೊಂಡು ಮುದ್ದು ಮಾಡೋದು. ಇದರಲ್ಲಿ ತಪ್ಪೇನಿದೆ? ಅಪ್ಪ ಮಗಳು ಕಣ್ರಿ ಅವರು. ನಾವು ಅಷ್ಟೇ, ಈಗಲೂ ನಮ್ಮ ಅಪ್ಪನ ಜೊತೆ ನಾವು ಹಿಂಗೇನೆ ಇರೋದು. ನಿಮಗೆ ತಂದೆ ಮಗಳು ಸಂಬಂಧ ಗೊತ್ತಿಲ್ಲ ಅಂದರೆ ದಯವಿಟ್ಟು ಕಲ್ತ್ಕೊಳ್ಳಿ. ಹೀಗೆಲ್ಲ ನಾನ್ಸೆನ್ಸ್ ಆಗಿ ಕಮೆಂಟ್ ಮಾಡೋರು ನಿಜವಾಗ್ಲೂ ಅಪ್ಪ ಅಮ್ಮನ ಬೆಲೆ ಗೊತ್ತಿಲ್ಲದೆ ಇರೋರು, ದಿಕ್ಕು ದೆಸೆ ಇಲ್ಲದೆ ಇರೋರೇ ಈ ಥರ ಕಮೆಂಟ್ ಮಾಡೋದು ಅಂತ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೈಡೇ ಅಂದರೆ ನಿಮಗೆ ಗೊತ್ತು, ವಾರ ಪೂಜೆ, ಶನಿವಾರ ಷಷ್ಠಿ ಹಬ್ಬ ಇದೆ. ಸೊ ಹಾಗಾಗಿ ನಾನು
ಫ್ರೈಡೇ ಮಧ್ಯಾಹ್ನ ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಎಲ್ಲ ಅಂದ್ಕೊಂಡು ಬೆಳಿಗ್ಗೆನೇ ವಾಕ್ ಮುಗಿಸ್ಕೊಂಡು ಬಂದು ಹಿಂದಿನ ದಿನ ದೋಸೆಗೆ ರುಬ್ಬಿಟ್ಟಿದ್ದೆ. ದೋಸೆ ಮಾಡೋಣ ಅಂತ ಹೇಳಿ ಸೊ ದೋಸೆ ಮಾಡಿ ಚಟ್ನಿ ಮಾಡಿ ಸ್ವಲ್ಪ ಸಾಂಬಾರಿತ್ತು, ಅಂದರೆ ಬೇಳೆ ಪಪ್ಪಿತ್ತು ಸ್ವಲ್ಪ, ಸೊ ಅದನ್ನೇ ಬಿಸಿ ಮಾಡಿದೆ. ಮತ್ತೇನು ಮಾಡೋಕ್ಕೆ ಹೋಗಲಿಲ್ಲ. ಸಣ್ಣ ಈರುಳ್ಳಿ ಎಲ್ಲ ಹಾಕಿ ಮಾಡಿದಂಥದ್ದಿತ್ತು, ಅದನ್ನೇ ಬಿಸಿ ಮಾಡಿ, ಯಾಕಂದರೆ ಹರಿಬರಿ ಬೆಳಿಗ್ಗೆ ಕೆಲಸಗಳು ಹಾಕಬೇಕು, ಒನ್ ಟೈಮ್ಗಲ್ವಾ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಹಿಂದಿನ ದಿನ ನಮ್ಮ ಗೋಡೌನಲ್ಲಿ ಮಾಡಿದ್ರಲ್ಲ ಚೆನ್ನ ಮಸಾಲ, ಅದು ಕೂಡ ಚಾರುಗೆ ತುಂಬ ಇಷ್ಟ. ಈಸ್ಕೊಂಬಂದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅವಳು ಮಮ್ಮಿ ನನಗೆ ಚೆನ್ನ ಮಸಾಲ ಹಾಕ್ಕೊಡು ಅಂತೇಳಿ ಹಾಕಿಸ್ಕೊಂಡು ಅವಳು ಸ್ನಾನ ಎಲ್ಲ ಆಗಿತ್ತು ಅವಳಿಗಿವತ್ತು ಸ್ಕೂಲ್ ಡೇ, ಫ್ರೈಡೇ ಇತ್ತು ಅವಳಿಗೆ ಸ್ಕೂಲ್ ಡೇ, ಸಂಜೆ ಕರ್ಕೊಂಡು ಹೋಗಬೇಕು. ಹಾಗಾಗಿ ಸತೀಶು ಪೂಜೆಗೆ ಹೂ ಕೂಡ ತೊಗೊಂಬಂದಿದ್ರು. ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ದೇವ್ರ ದೀಪನೂ ಡೈನಿಂಗ್ ಟೇಬಲ್ ಮೇಲೆ ಇಡ್ತೀರಾ, ಹೂನು ಡೈನಿಂಗ್ ಟೇಬಲ್ ಮೇಲೆ ಇಡ್ತೀರಾ, ನಿಮ್ಮ ಮಕ್ಕಳಿಗೆ ಊಟನೂ ಅದ್ರ ಮೇಲೆ ಕೊಡ್ತೀರಾ ಅಂತ. ಅದನ್ನೆಲ್ಲ ನಾನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಎಂಜಿಲ್ ಮೇಲೆ ಯಾರೂ ಪೂಜೆ ಸಾಮಾನು ಇಡೋದಿಲ್ಲ, ಹೂವನೂ ಇಡೋದಿಲ್ಲ, ಅದು ನನಗೆ ಗೊತ್ತು. ಸೊ ಎಲ್ಲ ಕೆಲಸ ಮುಗಿಸಿ ವಾರ ಪೂಜೆ ಮಾಡಿ ಮನೇಲಿ ಫಸ್ಟ್ ಪೂಜೆ ಆದಮೇಲೆ ರೆಗ್ಯುಲರ್ ಆಗಿ ನಿಮ್ಮೆಲ್ರಿಗೂ ಗೊತ್ತು ನಾನು ಟೆಂಪಲ್ಗೆ ಬರ್ತೀನಿ ಅಂತ. ಪ್ರತಿದಿನ ಟೆಂಪಲ್ಗೆ ಹೋಗ್ತೀರಾ ಅಂತ? ಎಸ್, ಅಫ್ಕೋರ್ಸ್. ಮಂಡೇ, ಸೋಮವಾರ, ಗುರುವಾರ, ಶುಕ್ರವಾರ ಪ್ರತಿದಿನ ಟೆಂಪಲ್ಗೆ ಹೋಗೇ ಹೋಗ್ತೀನಿ. ದೇವಸ್ಥಾನದಿಂದ ಬರಬೇಕಾದ್ರೆ ಆನ್ ದ ವೇ ನನ್ನ ಮಗಳು ಏನೋ ದೊಡ್ಡ ಲಿಸ್ಟೇ ಕೊಟ್ಟಿದ್ಲು. ನಾನು ಅವರಿಗೆ ಸ್ವಲ್ಪ ಮಾವಿನ ಸೊಪ್ಪೆಲ್ಲ ಪೋಣಿಸಿ, ಯಾಕಂದರೆ ಷಷ್ಠಿ ಹಬ್ಬಕ್ಕೆ ಬೇಕಲ್ವ, ಇಬ್ರಿಗೂ ರಜಾ ಇತ್ತು ನನ್ನ ಮಕ್ಕಳಿಗೆ, ಇಬ್ಬರು ಮನೇಲೇ ಇದ್ದರು. ಇಬ್ಬರು ಇದ್ದರೆ ಕಚ್ಚಾಡ್ತಾರೆ ಅಂತ ಹೇಳಿ ಅವರಿಬ್ರಿಗೂ ಒಂದೊಂದು ಕೆಲಸ ಕೊಟ್ಟು ಪ್ರತಿ ಒಂದು ಮಾವಿನ ಸೊಪ್ಪು ಎಲ್ಲ ಕಿತ್ತಿಸ್ಬಿಟ್ಟು ಕೊಟ್ಟಿದ್ದೆ. ತೊಳೆದ್ಬಿಟ್ಟು ತೋರಣ ಮಾಡು ಎಲ್ಲ ಕಟ್ಟಿ ದಾರಕ್ಕೆ ತೋರಣ ಮಾಡಿ ಇಟ್ಟಿರಬೇಕು, ನಾನು ಟೆಂಪಲ್ಗೆ ಹೋಗಿ ಐಟಮ್ಸ್ ತೊಗೊಂಡು ಬರೋ ಅಷ್ಟರಲ್ಲಿ ಅಂತ ಹೇಳಿ ಬಂದಿದ್ದೆ. ಕ್ಲಿಪ್ಸ್ ಬೇಕಿತ್ತು, ಸುಜಾತ ಪಿನ್ಸ್, ಬಟ್ಟೆ ಪಿನ್ಸ್, ಆಮೇಲೆ ಹೇರ್ ಪಿನ್ಸ್, ಈ ಥರದ್ದು ಏನೇನೋ, ಆಮೇಲೆ ಹಲ್ತಾ ಕೈಗೆ ಹಾಕೋಕ್ಕೆ ಗೌರಂಟಿ ಥರ ಬರುತ್ತಲ್ಲ ಅದು ಎಲ್ಲನೂ ಬೇಕಿತ್ತು. ಪ್ರತಿಯೊಂದು ತೊಗೊಂಡೋಗೋಣ ಅಂತ ಹೇಳಿ ಬಂದೆ. ಆಮೇಲೆ ನನಗೆ ಸ್ವಲ್ಪ ಐಲೈನರ್, ಕಾಜಲ್ ಅದೆಲ್ಲ ಖಾಲಿಯಾಗಿತ್ತು, ಅದನ್ನು ಕೂಡ ತೊಗೊಂಡಾಗುತ್ತೆ ಅಂತ ಹೇಳಿ ಟಿಕೆ ಲೇಔಟಲ್ಲಿರುವಂಥ ಒಂದು ದೊಡ್ಡ ಸ್ಟೇಷನರಿ ಶಾಪ್ಗೆ ಬಂದಿದ್ದೆ, ಫ್ಯಾನ್ಸಿ ಸ್ಟೋರ್ಗೆ, ಸಾರಿ. ಸೊ ನೋಡ್ತಾ ಇದ್ದೆ, ತುಂಬ ಯೂಜ್ ಕಲೆಕ್ಷನ್ಸ್ ಇಲ್ಲಿ ಫಾಲ್ಸ್ ಆ ಥರದ್ದೆಲ್ಲ ಸಿಗುತ್ತೆ. ಸೊ ದೊಡ್ಡ ಅಂಗಡಿ ಅಂತಲೇ ಹೇಳ್ಬೋದು. ಸುಮಾರು ಸಲ ಬಂದಿದ್ದೀನಿ, ಬಟ್ ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಈ ಶಾಪಲ್ಲಿ ರೆಗ್ಯುಲರಾಗಿ ಈ ಅಂಗಡಿಗೆ ಬರೋದಿಲ್ಲ. ಅವರೆಲ್ಲ ತುಂಬ ಚೆನ್ನಾಗಿ ಗೊತ್ತು, ಯಾಕೆ ಮೇಡಮ್ ಈ ನಡುವೆ ಬರ್ತಾಯಿಲ್ಲ ಅಂತೆಲ್ಲ ಕೇಳ್ತಾಯಿದ್ರು. ಸೊ ಅಲ್ಲಿಂದ ಬಂದು ತಿಂಡಿ ತಿಂದು ಒಂದು ಅರ್ಧ ಗಂಟೆ ಕೂತಿದ್ದು. ನಾನು ಗುರುವಾರ ಯಾವುದೇ ರೀತಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಯಾಕಂದರೆ ಗುರುವಾರನೂ ವಾರ, ಸೊ ಶುಕ್ರವಾರನೂ ವಾರ, ಹಾಗಾಗಿ ಬೆಳಗ್ಗೆಲ್ಲ ದೀಪ ಹಚ್ಚಿದ್ದೆ ಅಲ್ವಾ. ಇನ್ನು ಷಷ್ಠಿ ಹಬ್ಬ, ಇನ್ನು ಸಂಜೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದರೆ ನಿಮ್ಮೆಲ್ರಿಗೂ ಗೊತ್ತು ಚಾರುನ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು, ಅವಳು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಅಲ್ಲಿಂದ ಬರೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಏನೂ ಐಡಿಯಾ ಇಲ್ಲ. ಸೊ ಹಾಗಾಗಿ ಬಂದ ತಕ್ಷಣ ಒಂದೆರಡು ದೋಸೆ ತಿಂದು ಒಂದು 5-10 ನಿಮಿಷ ಕೂತಿದ್ದಷ್ಟೇ. ಬಿಟ್ಟರೆ ಇವತ್ತಂತೂ ಫುಲ್ಲು ಎದ್ದಿದ ತಕ್ಷಣ ಯಾರ ಮುಖ ನೋಡೋದ್ನಪ್ಪ ಅನ್ನಿಸ್ಬಿಡ್ತು ನನಗೆ. ಅಷ್ಟು ಕೆಲಸ ಒಂದೊಂದ್ಸಲಿ ಒಂದೊಂದು ದಿನ ಹಿಂಗೆ ಆಗಿಬಿಡುತ್ತೆ ನನಗೆ. ಒಂದು ಕಪ್ ಕಾಫಿನೂ ಕುಡ್ದಿಲ್ಲ ನಾನು, ದೋಸೆ ತಿಂದ್ಬಿಟ್ಟು ಒಂಥರ ಬಾಯೆಲ್ಲ ದಾಹ ತಷ್ಟಿ ಥರ ಆಗ್ತಾಯಿತ್ತು. ಅದು ಆರು ಬೇರೆ ಹೋಗಿತ್ತು, ಬಿಸಿ ಇರಲಿಲ್ಲ. ಸೊ ನನ್ನ ಮಕ್ಕಳು ಎಲ್ಲ ತೋರಣ ಮಾಡಿಟ್ಟಿದ್ರು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ದೇವ್ರ ಮನೆಯೆಲ್ಲ ಸೋಪ್ ಆಯಿಲ್ ಹಾಕ್ಕೊಂಡು ನೀಟಾಗಿ ತೊಳೆದ್ಬಿಟ್ಟು ತೋರಣ ಎಲ್ಲ ಹಾಕ್ಕೊಂಡು ಏನೇನು ಪೂಜೆ ಐಟಮ್ ತೊಗೋತೀನಿ ಅದನ್ನು ಪ್ರತಿಯೊಂದು ಹುಣಸೆಹಣ್ಣು ಪೀತಾಂಬರ ಹಾಕಿ ತೊಳ್ಕೊತಾ ಇದ್ದೀನಿ. ಆಮೇಲೆ ದೇವ್ರ ಫೋಟೋಗಳೆಲ್ಲ ಮಡಿ ಬಟ್ಟೆಯಿಂದ ಒರೆಸ್ಕೋಬೇಕು, ಗಂಧ ಕುಂಕುಮ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ಎಲ್ಲ, ಯಾಕಂದರೆ ತಲೆ ಸ್ನಾನ ಮಾಡಿದ್ದೆ ಅಲ್ವಾ. ಸೊ ಹಾಗಾಗಿ ಎಲ್ಲ ಇವತ್ತು ಮಾಡಿಕೊಂಡ್ರೆ ನನಗೆ ನಾಳೆಗೆ ಈಸಿ ಆಗುತ್ತೆ. ನಾನು ಪ್ರತಿಯೊಂದು ನಾಳೆ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಆಗೋಲ್ಲ. ಇನ್ನೊಂದು ಜನ್ಮ ಎತ್ತು ಬಂದ್ರೂ ಪೂಜೆನೂ ಮಾಡೋಕ್ಕಾಗಲ್ಲ, ಟೆಂಪಲ್ಗೂ ಹೋಗೋಕ್ಕಾಗಲ್ಲ. ಹಾಗಾಗಿ ಡಿಸೈಡ್ ಮಾಡಿಕೊಂಡು ಎಲ್ಲ ಈಗಲೇ ಫಟಫಟ ಮಾಡ್ಕೊಂಬಿಡೋಣ ಅಂತ ಹೇಳಿ ಮನಸ್ಸಿದ್ರೆ ಮಾರ್ಗ ಗೈಸ್. ನಮ್ಮ ಕೈಲಿ ಆಗಲ್ಲ ಅಂತ ಯಾವುದೂ ಇಲ್ಲ, ನಮ್ಮ ಕೈಲಿ ಆಗೇ ಆಗುತ್ತೆ, ನಾವು ಮಾಡೇ ಮಾಡ್ತೀವಿ ಅಂತ ಮಾಡಬೇಕು. ನನ್ನ ಮಗನಿಗೂ ಕೂಡ ರಜಾ ಇದ್ದಿದ್ದ ಕಾರಣ ಅವನು ಕೂಡ ಪ್ರತಿಯೊಂದು ನಾನೇನು ಆರ್ನಮೆಂಟ್ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ತೊಳ್ಕೊಡೋಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಚ್ಚಿಬಿಡು, 5-10 ನಿಮಿಷ ನೆಂದಾದಮೇಲೆ ಅದನ್ನೆಲ್ಲ ಚೆನ್ನಾಗಿ ರಬ್ ಮಾಡಿಕೊಡು ಅಂತ ಹೇಳಿದ್ದೆ. ಸರಿ ಮಮ್ಮಿ ಆಯಿತು, ನಾನು ಒಂದು 5-10 ನಿಮಿಷ ಟಿ ವಿ ನೋಡಿ ಬರ್ತೀನಿ ಅಂತ ಹೇಳಿ ಅವನು ಕೂಡ ಅವನಿಗೆ ಸಮಾಧಾನ ಆಗೋ ತನಕ ಟಿ ವಿ ನೋಡಿ ಆಮೇಲೆ ಬಂದೆ. ಸುಳ್ಳು ಹೇಳಬಾರ್ದು, ಚಾರು ಅಷ್ಟೇ, ವಿಕ್ಕಿ ಅಷ್ಟೇ, ಹೇಳಿದ ಕೆಲಸ ಎಲ್ಲ ಫಟ ಅಂತ ಮಾಡಿಕೊಟ್ರು. ಕಾರಣ ಲೇಟಾಗಿಬಿಡುತ್ತೆ, ಅವ್ರ ಸ್ಕೂಲಿಗೆ ಬೇರೆ ಕರ್ಕೊಂಡು ಹೋಗಬೇಕು ನಾನು. ಹಾಗಾಗಿ ಸೊ ನಮ್ಮನೆ ಗಡಿಯಾರ ಕೂಡ ನಿಂತೋಗಿದೆ, ನನಗೆ ಟೈಮೇ ಗೊತ್ತಾಗ್ತಾ ಇಲ್ಲ. ಎಲ್ಲ ತೊಳೆದಾದ್ಮೇಲೆ ಡೈಲಿ ಏನು ದೀಪಗಳನ್ನ ಅಂಟಿಸ್ತೀನಿ ಅದನ್ನೆಲ್ಲ ಕೂಡ ನೀಟಾಗಿ ಎಲ್ಲ ಸ್ಕ್ರಬ್ ಮಾಡಿ ತೊಳೆದಿಟ್ಕೊಂಬಿಟ್ರೆ
ಫಸ್ಟಿಗೆ ದೇವ್ರ ಮನೆ ಕೆಲಸ ಒಂದು ಮುಗಿದ್ರೆ ಮಿಕ್ಕಿದ್ದೆಲ್ಲ ರೆಗ್ಯುಲರಾಗಿ ಡೈಲಿ ಮಾಡ್ತಾ ಇರ್ತೀನಿ. ನನಗೆ ವಾರ ಪೂಜೆ ಅಂತ ಬಂದಾಗ ನನ್ನ ಮಾತು ನಾನೇ ಕೇಳಲ್ಲ, ನಾನು ಕಾಂಪ್ರಮೈಸೇ ಆಗಲ್ಲ ಯಾವುದೇ ವಿಷಯದಲ್ಲೂ ಕೂಡ. ನನಗೆ ನೀಟ್ ಆ್ಯಂಡ್ ಕ್ಲೀನ್ ಆಗಿರಬೇಕು, ಸಫಿಷಿಯೆಂಟ್ ಆಗಿರಬೇಕು, ಮನಸ್ಸು ಒಪ್ಪಂಗಿರಬೇಕು. ಯಾರು ನೋಡಿದ ತಕ್ಷಣ ಅಪ್ಪ ದೇವ್ರ ಮನೇಲಿ ದೇವ್ರು ಎದ್ದು ಬರ್ತಾ ಇದೆ ಅನ್ನೋ ಥರ ನನಗೆ ಫಸ್ಟ್ ಫೀಲ್ ಆಗಬೇಕು. ಇವನೇನು ಮಾಡ್ತಾಯಿದ್ದಾನೆ ಅಂತ ನೋಡೋಕ್ಕೆ ಅಂತ ಬಂದೆ ನನ್ನ ಮಗನ್ನ. ಅವ್ನು ಹೇಳಿದ್ದ ನಾನು ಮಾಡ್ಕೊಡ್ತೀನಿ ಮಮ್ಮಿ ಅಂತ. ಸೊ ಅದನ್ನು ಚೆಕ್ ಮಾಡೋಣ ಅಂತ ಬಂದೆ, ನೀಟಾಗಿ ಉಜ್ಜುತ್ತಾ ಇದ್ದಾನ ಇಲ್ವಾ ಅಂತ. ನೀಟಾಗೆ ಫಳ ಅನ್ನಂಗೆ ಉಜ್ಕೊಟ್ಟಿದ್ದ, ಸುಳ್ಳು ಹೇಳ್ಬಾರ್ದು, ನೀಟಾಗೆ ಉಜ್ಕೊಟ್ಟಿದ್ದ. ಅದಕ್ಕೆ ಹೇಳ್ತಾ ಇದ್ದೆ, ನೀನು ಒಂದ್ಸಲಿ ಆ ನೀರಲ್ಲಿ ತೊಳೆದು ಈ ಸೈಡ್ಗಿಡು, ನಾನು ಮಡಿ ನೀರಲ್ಲಿ ಒಂದ್ಸಲಿ ತೊಳ್ಕೊಂಡು ಆಮೇಲೆ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಎತ್ಕೊಂಡು ಹೋಗ್ತೀನಿ ಅಂತ. ನೋಡಿ ಪೀತಾಂಬರ ಎಲ್ಲ ಹಾಕಿ ಯಾವ ಥರ ಫಳ ಅನ್ನೋ ಥರ ಉಜ್ಜುಕೊಟ್ಟಿದ್ದಾನೆ. ರೆಗ್ಯುಲರಾಗಿ ನನ್ನ ಮಗಳು ಉಜ್ಜುತ್ತಿದ್ಲು, ನಾನು ಸ್ವಲ್ಪ ರೇಗಿಸ್ತೀನಿ ಆಯಿತಾ. ನನ್ನ ಮಗಳು ಕಾಲ್ದಸ್ತಿಲ್ ನುಗ್ಗು, ನನ್ನ ಮಗನೇ ಹಾಗೆ ಹಿಂಗೆ, ನೀನು ಏನಕ್ಕೂ ಬಂದವನಲ್ಲ, ಬರೀ ಟಿ ವಿ ನೋಡೋ ತಿನ್ನಕ್ಕೆಲ್ಲ ಆಯಕ್ಕಂತೆಲ್ಲ ರೇಗಿಸಿದ ತಕ್ಷಣ ಅವ್ನಿಗೇನು ಅನ್ನಿಸ್ತೋ ಗೈಸ್, ಟಿ ವಿ ಎಲ್ಲ ಆಫ್ ಮಾಡಿ, ಏನು ಮಮ್ಮಿ ನನ್ನೇನು ರೇಗಿಸ್ತೀಯ ನೀನು ಅಂತ ಹೇಳಿ ಅವನೇ ಬಂದು ಸೆಲ್ಫಾಗಿ ಅದೇನೋ ಅಂತಾರಲ್ಲ, ಅವನಿಗೆ ಮೋಟಿವೇಟ್ ಮಾಡಿಕೊಂಡು ಎಲ್ಲನೂ ಉಜ್ಜುತ್ತಾ ಇದ್ದಾನೆ. ನಾನು ಈ ಕಡೆ ಪ್ರತಿಯೊಂದು ಕಳಶ, ಏಕೆಂದರೆ ಹಬ್ಬದ ದಿನ ಕಳಶ ಪ್ರತಿಷ್ಠಾಪನೆ ಮಾಡಲೇಬೇಕು. ಶುಕ್ರವಾರ ಕಳಶ ತೆಗಿಬಾರ್ದು ಅಂತ ಒಳ್ಳೆ ಮನ್ಸು ಅಂತ ಇತ್ತು. ಅದಕ್ಕೆ ಡಿಸೈಡ್ ಮಾಡಿ ತೆಗೆದೆ. ಎಲ್ಲ ಪ್ರತಿಯೊಂದು ಹೊಸ್ದಾಗಿ ಮಾಡಿ ಸಂಜೆ ಹೆಂಗೂ ಪೂಜೆ ಮಾಡಲೇಬೇಕಲ್ವ. ಫ್ರೈಡೇ ಸಂಜೆ ದೀಪ ಹಚ್ಚತೀನಿ. ಈಗ 1.5 ತಿಂಗಳಿಂದ ಕಾರ್ತಿಕ್ ದೀಪ ಹಚ್ಕೊಂಡು ಬಂದಿದ್ದೀನಿ. ಮತ್ತೆ ಸಂಜೆ ದೀಪ ಹೆಂಗಿದ್ರು ದೀಪ ಹಚ್ತೀನಿ. ಆವಾಗ ಮತ್ತೆ ಕಳಸ ಎಲ್ಲ ರೆಡಿ ಮಾಡಿ ನೀಟಾಗಿ ದೀಪ ಹಚ್ಚೋಣ, ಹಾಗೇನು ತಪ್ಪಾಗೋದಿಲ್ಲ ಅಂತ ಅಂದ್ಕೊಂಡು ಪ್ರತಿಯೊಂದು ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಈ ರೀತಿ ಸಿಕ್ಕಿರೋದು. ಶುಕ್ರವಾರ ಕಳಶ ತೆಗೆದು ಮತ್ತೆ ಕಳಶ ಶುಕ್ರವಾರನೇ ನಾನು ರೆಡಿ ಮಾಡಿ ಇಟ್ಟೆ. ಒಂಥರ ಮನಸ್ಸಿಗೆ ಸಮಾಧಾನ ಕೂಡ ಆಯಿತು. ಮತ್ತು ಶುಕ್ರವಾರ ಆಗಿರೋದ್ರಿಂದ ಎಲ್ಲನೂ ನೀಟಾಗಿ ಸೋಪ್ ಆಯಿಲ್ ಹಾಕ್ಕೊಂಡು ಟೈಲ್ಸ್ ಎಲ್ಲ ತೊಳ್ಕೊಂಡು ಕಳಶ ಕೂಡ ಇವತ್ತೇ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀನಿ. ಕಾರಣ ಶುಕ್ರವಾರ ಬೆಳಗ್ಗೆ ಆಲ್ರೆಡಿ ನಾನು ಪೂಜೆ ಮಾಡಿದ್ದೆ. ಅದು ನಿನ್ನೆ ಕಳಶ, ನಿನ್ನೆ ಗುರುವಾರ ಆಗಿತ್ತಲ್ವ. ಸೊ ಹಾಗಾಗಿ ಶುಕ್ರವಾರ ಯಾವತ್ತೂ ಕಳಶ ವಿಸರ್ಜನೆ ಮಾಡಿರಲಿಲ್ಲ. ಬಟ್ ನಾಳೆ ಷಷ್ಠಿ ಪೂಜೆ ಇರೋದ್ರಿಂದ ಇವತ್ತೇ ಮತ್ತೆ ಎಲ್ಲನೂ ಪ್ರತಿಷ್ಠಾಪನೆ ಮಾಡಿ ಫೋಟೋ ಎಲ್ಲ ಒರೆಸ್ಕೊಂಡು ಗಂಧ ಹಚ್ಕೊಂಡು ಕುಂಕುಮ ಹಾಕ್ಕೊಂಡು ಫೋಟೋಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಿಗ್ಗೆಗೆ ಈಸಿ ಆಗುತ್ತೆ ಅಂತ. ಕಳಶಕ್ಕೂ ಕೂಡ ಒಂದು ಹೊಸದು ಬ್ಲೌಸ್ ಪೀಸ್ ವೇರ್ ಮಾಡಿ ವಿಳ್ಯದೆಲೆ ಮಾವಿನ ಎಲೆ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ದೀಪ ಎಲ್ಲ ತೊಳ್ಕೊಂಡೆ, ನೀವು ನೋಡಿದ್ರಿ. ನನ್ನ ಮಕ್ಕಳು ನೀಟಾಗಿ ತೋರಣ ಮಾಡಿ ಹಾಕ್ಕೊಂಡಿದ್ದಾರೆ. ಇಬ್ಬರು ಸುಸ್ತಾಗಿ ಆರಾಮ್ಸೆ ಮಲ್ಕೊಂಡಿದ್ದಾರೆ. ಒಂದು ಸಮಾಧಾನ ಅಂದರೆ ದೇವ್ರ ಮನೆ ಕಂಪ್ಲೀಟಾಗಿ ರೆಡಿ ಮಾಡಿಕೊಂಡೆ. ಇನ್ನೇನಿದ್ರು ಬೆಳಗ್ಗೆ ಎದ್ದು ಹೂವು ಹಾಕಿ ಸ್ನಾನ ಮಾಡಿ ಹೂವು ಹಾಕಿ ಮಿಕ್ಕಿದ್ದೆಲ್ಲ ಪೂಜೆಗೆ ಏನೇನು ಬೇಕೋ ಎಲ್ಲ ಎತ್ತಿಟ್ಕೊಂಡ್ರೆ ಮುಗಿಯುತ್ತೆ ಕಂಪ್ಲೀಟಾಗಿ. ಗಂಧ ಕುಂಕುಮ ಎಲ್ಲ ಹಾಕಿ ರೆಡಿ ಮಾಡಿಕೊಂಡೆ. ಈ ಪ್ರಸಾದದ ಬೌಲು ಎಷ್ಟು ಗಲೀಜಾಗಿತ್ತು ಅಂದರೆ ಯಪ್ಪ, ಇವತ್ತು ನೀಟಾಗಿ ತೊಳೆದಿದ್ದೀನಿ ಇದನ್ನು. ಗೈಸ ತುಂಬ ತಲೆನೋಯ್ತಾ ಇದೆ. ಕಾಫಿ ಮಾಡಿದೆ ಕುಡಿಯೋಣ ಅಂತ. ನೋಡಿ ಹಾಲೆಲ್ಲ ಹೊಕ್ಕು ಬಂದು ಸುರಿಸಿದ್ದೀನಿ, ಇಟ್ಬಿಟ್ಟು ಈಚೆ ಹೋಗಿದ್ದೀನಿ. ಸೊ ಕಾಫಿ ನೋಡಿ ಆಲ್ರೆಡಿ ಕೆನೆ ಕಟ್ಟಿದೆ, ಸೋಸ್ಬೇಕದನ್ನು. ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿದೆ, ಅಂದರೆ ದೇವ್ರ ಸಾಮಾನು ತೊಳೆದಿದ್ದೆ ಅಲ್ವಾ. ಸೊ ಹಾಗಾಗಿ ತೊಳ್ಕೊಂಡೆ, ಸಿಂಕ್ನ ತೊಳ್ಕೊಂಡೆ ದೇವ್ರ ಸಾಮಾನು ತೊಳೆಯೋದು. ದೇವ್ರ ಸಾಮಾನು ತೊಳೆದ ಮೇಲೂ ಕೂಡ ನೀಟಾಗಿ ಇದೇ ರೀತಿ ತೊಳೆದು ಒರೆಸಿ ಎತ್ತಿಡ್ತೀನಿ. ನೋಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವರಿಬ್ಬರು ಸೋಲ್ಡ್ ಔಟ್. ಇವಳಿಗೆ ಕರ್ಕೊಂಡೋಗ್ಬೇಕು 5 ಗಂಟೆಗೆ. ಟೈಮ್ ಇವಾಗ 1:15. ಹೂವು ಪೋಣಿಸ್ಬೇಕು. ತೋರಣ ಒಂದು ಮುಗಿದಿದೆ, ತೋರಣ ಕೆಲಸ ಮುಗಿದಿದೆ. ಪೊರ್ಟಿಕೋ ಕ್ಲೀನ್ ಮಾಡ್ಕೋತಾ ಇದ್ದೆ. ಎಲ್ಲ ಸೋಪ್ ಆಯಿಲ್ ಹಾಕ್ಕೊಂಡು ಪೊರ್ಟಿಕೋ ತೊಳ್ಕೊತಾ ಇದ್ದೆ. ಈಗ ಎಲ್ಲ ನೀಟಾಗಿ ಪೊರ್ಟಿಕೋ ಕೆಲಸ ಒಂದು ಮುಗಿಸೋ ಅಷ್ಟರಲ್ಲಿ ಸತೀಶ್ ಹೂ ತರ್ತಾರೆ. ಹೂ ಪೋಣಿಸಿ ಕೈಕಾಲು ಮುಖ ತೊಳೆದು ಸ್ನಾನ ಮಾಡಿ, ಅವಳಿಗೆ ಸ್ನಾನ ಬೆಳಿಗ್ಗೆ ಮಾಡಿಸಿದ್ದೀನಿ, ನಾನು ಮಾಡಿದ್ದೀನಿ. ಮತ್ತೆ ಮೈ ತೊಳೆಸಿ ಕರ್ಕೊಂಡು ಹೋಗಬೇಕು ಇವತ್ತು ಅವಳಿಗೆ. ಸೊ ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ ಆಯಿತಾ. ಪಾಟ್ ಇಟ್ಕೊಂಡಿದ್ದೀನಿ, ಎಲ್ಲ ಗಲೀಜಾಗುತ್ತೆ ನಿಮ್ಮೆಲ್ರಿಗೂ ಗೊತ್ತು. ಸೊ ಪೋರ್ಟಿಕೋನ ಚೆನ್ನಾಗಿ ಸ್ವಲ್ಪ ಬ್ಲೀಚಿಂಗ್ ಪೌಡ್ರ್ ಹಾಕಿ ಉಜ್ಜಿ ಬರೋ ಅಷ್ಟರಲ್ಲಿ
ನನ್ನ ಮೈಯಲ್ಲಿರೋಂಥ ದೇವ್ರ ನೀರೆಲ್ಲ ಕಿತ್ಕೊಂಡು ಹೊರಟೇ ಹೋಯಿತು. ಮಮ್ಮಿ ನಾ ಪೋರ್ಟಿಕೋ ಉಜ್ಜುತ್ತೀನಿ, ಮಮ್ಮಿ ನಾ ಹೂ ಪೋಣಿಸ್ತೀನಿ ಅಂತ ಇಬ್ಬರು ಹಠ ಮಾಡ್ತಿದ್ದವರು ಆರಾಮ್ಸೆ ನಿದ್ದೆಗೆ ಹೊಟ್ಟೋದ್ರು. ಸೊ ನಾನು ಅವ್ರನ್ನೇನು ಎಬ್ಬರಿಸ್ಲಿಲ್ಲ. ನೋಡಿ ಮುಖ ನೋಡಿ ಹೆಂಗೆ ಒಳ್ಳೆ ಎಷ್ಟು ಬೆವರು ಸುರಿತಾ ಇದೆ, ಹೆಂಗೂ ಸ್ನಾನ ಮಾಡ್ತೀನಲ್ಲ ಸಂಜೆ ಅಂತ ಹೇಳಿ ಹಾಗೆ ಒರೆಸ್ಕೊತಾ ಇದ್ದೀನಿ. ನನ್ನ ಮಗ ಅಂತೂ ಚೆನ್ನಾಗಿ ಉಜ್ಜಿದ್ದಾನೆ. ಒಂದು ಖುಷಿ ಆಯಿತು ನನಗೆ. ಎಲ್ಲನೂ ಜೋಡಿಸಿ ಇಟ್ಕೊಂಡು ಗಂಧ ಕುಂಕುಮ ಎಲ್ಲ ಹಾಕ್ಕೊಂಡು ಪೋರ್ಟಿಕೋ ಕೆಲಸ ಒಂದು ಮುಗಿಸ್ದೆ ಬೇಗ ಬೇಗ. ಹೊಟ್ಟೆ ತುಂಬ ಹಸುತ್ತಾ ಇತ್ತು ಗಾಯ್ಸ್. ಅಡುಗೆ ಬೇರೆ ಏನೂ ಮಾಡಿಲ್ಲ, ಏನಪ್ಪ ಮಾಡೋದು ಅಂತ ನೋಡ್ತಾ ಇದ್ದೆ. ಕೆಳಗಡೆ ನಮ್ಮ ಗೋಡೌನಲ್ಲಿ ಬಿಸಿ ಬಿಸಿ ಗೀ ರೈಸ್ ಮತ್ತು ವೆಜ್ ಕುರ್ಮಾ ಮಸಾಲೆ ವಡೆ ಮಾಡ್ತಾಯಿದ್ರು. ಮಸಾಲೆ ವಡೆ ಗಮ್ಮಂತಾಯಿತು. ಮೆಟ್ಲು ಉಜ್ಜುತ್ತಾ ಇದ್ದೆ ಅಲ್ವಾ, ಮೆಟ್ಲು ತೊಳೆಯುವಾಗ ನನಗೆ ಗೊತ್ತಾಯಿತು ಗಮ್ಮಂತಾಯಿತು ಅಂತ, ಕ್ರೇವಿಂಗ್ ಆಯಿತು ತಿನ್ನಬೇಕಂತ. ಸೊ ಒಂದೇ ಒಂದು ವಡೆ ತೊಗೊಂಡು ಸ್ವಲ್ಪ ಗೀ ರೈಸು ಕುರ್ಮಾ ಹಾಕ್ಕೊಂಡು ಬಂದೆ. ಅಷ್ಟರಲ್ಲಿ ಸತೀಶ್ ಕೂಡ ಹೂ ತೊಗೊಂಡು ಬಂದೇ ಬಿಟ್ಟರು. ನಾನಿನ್ನೂ ಊಟನೇ ಮುಗಿಸಿಲ್ಲ. ಅಷ್ಟರಲ್ಲಿ ಹೂವು ಎಲ್ಲ ಪೋಣಿಸ್ಬೇಕಲ್ಲಪ್ಪ, ಟೆನ್ಷನ್ ಸ್ಟಾರ್ಟ್ ಆಗೋಯ್ತು. ಇನ್ನು ಇವಳು ಬೇರೆ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ಬೇಕಲ್ಲಪ್ಪ ಅಂತ. ಅಷ್ಟರಲ್ಲಿ ಪಾಪ ಅವ್ರಿಗೆ ಕೂಡ ಅವ್ರಿಗೆ ಏನೇ ಇದ್ರೂ ಮುದ್ದೆ ಬೇಕೇ ಬೇಕು. ಸೊ ಬೇಗ ಬೇಗ ಒಂದು ಪುಟಾಣಿ ಒಂದು ಮುದ್ದೆ ಮಾಡಿಕೊಟ್ಟೆ, ಯಾಕಂದರೆ ನಾನು ಆಲ್ರೆಡಿ ಊಟ ತಿಂದಿದ್ದೆ ಅಲ್ವಾ, ಹಾಗಾಗಿ. ಸೊ ಅವರು ಕೂಡ ಹೂವು ಎಲ್ಲ ನಮ್ಮ ಹುಡುಗ ಇದ್ದ, ನಮ್ಮ ಕೆಲಸದ ಹುಡುಗ, ಅವನು ಕೂಡ ಸುಳ್ಳು ಹೇಳ್ಬಾರ್ದು. ಅಕ್ಕ ಟೆನ್ಷನ್ ಆಗಬೇಡ, ನಾನು ಪೋಣಿಸ್ಕೊಡ್ತೀನಿ ಕೊಡಕ್ಕ ಅಂತ ಹೇಳಿ ಅವನು ಕೂಡ ಪೋಣಿಸ್ಕೊಡೋಕ್ಕೆ ಬಂದ. ಚಾರು ಕೂಡ ಮಲಗಿದವಳು ಎದ್ದು ಊಟ ಮಾಡಿದ್ಲು. ಕೈಯಲ್ಲಿ ನೋಡಿ ಬೆಳಗ್ಗೆಯಿಂದ ನೀರು ಒಳಗೆ ನಿಂತಿತ್ತು, ಕೈ ತುಂಬ ಉಂತಿತ್ತು, ಸಾಫ್ಟ್ ಆಗಿತ್ತು. ದಬ್ಬಳ ಹಿಂಗೆ ಅಂದಿದ ತಕ್ಷಣ ಸ್ಕಿನ್ ಔಟ್ ಆಯಿತು. ಡ್ರೈ ಆಗಕ್ಕೆ ಬಿಡಲಿಲ್ಲ. ಅದು ಆ ಕಡೆ ಈ ಕಡೆ ಮಾಡಿದೆ, ಅದೆಲ್ಲ ಹರ್ಕೊಂಡು ಹೋಯ್ತು. ನೀನು ಮಾಡಿದ್ದು ನನಗೆ ಗೊತ್ತಿಲ್ಲ ಚಾರು, ಸುಮ್ಮನೆ ಇದ್ದರೆ ಸರಿ. ಎಷ್ಟು ನೀಟಾಗಿ ಆಗ್ತಾ ಇದ್ದೆ ನಾನು. ಬರೀ ಬೇಡದೇರ ಅವತಾರಗಳು ನಿಂದೆಲ್ಲ. ಸ್ವಲ್ಪ ಪೇಷನ್ಸ್ ಇರಬೇಕಾದ್ರೆ ಡ್ರೈ ಆಗೋ ತನಕ ಬಿಡ್ಬೇಕದನ್ನ. ನೀಟಾಗಿ ಮಾಡು. ಮತ್ತೆ ಈಗ ನಂಗೆ ಗೊತ್ತಿಲ್ಲ, ಈ ಡಾಟ್ಸ್ನೆಲ್ಲ ಹಾಕ್ಬೇಡ, ಮತ್ತೆ ಬರೀ ಸರ್ಕಲ್ ಆಗಿ ಸಾಕು. ನೀನೇನು ಮಾಡಬೇಡ, ನಾನೇ ಮಾಡ್ಕೊಂಡು ಸಾಕು ನಂಗೆ ಅಷ್ಟೇ. ನಾನೇನು ಡ್ಯಾನ್ಸ್ಗೆ ಹೋಯ್ತಾ ಇಲ್ಲ. ಬೇಡ ಬೇಡ, ನಂಗೆ ಬೇಕು ಅನ್ನಿಸ್ತು ನಾನು ಮಾಡ್ಕೊಂಡೆ ಅಷ್ಟೇ. ನನಗೇನು ಮಾಡಬೇಡ, ಬೇಡ ಬೇಡ ಬೇಡ, ಟೈಮ್ ಇಲ್ಲ ಅಲ್ಲಿ. ಇರ್ಕೋ ಒಂದು ನಿಮಿಷ ಡ್ರೈ ಆಗಲಿ. ಅಪ್ಪ ದೇವ್ರೆ, ನನ್ನ ಕಾಲ್ ನೋಡಿ ಫ್ರೆಂಡ್ಸ್, ಹಿಂಗೆ ಮಾಡೋದು ನೀನಾ ನೀನೆ 20 ಸಲ ಹೋಗೋಗಿ ನೀರು ಹಾಕಂತ ಏನ ಇವಳಿಗೆ ಅಲ್ತಾ ಹಾಕೋಷ್ಟರಲ್ಲಿ ನನಗೊಂದು ಜನ್ಮನೇ ತೋರಿಸ್ಬಿಟ್ಲು. ಫೈನಲಿ ಅವಳಿಗೆ ಇದು ಬಾಡಿಗೆ ಡ್ರೆಸ್ ಸ್ಕೂಲಿಂದನೇ ಪ್ರೊವೈಡ್ ಮಾಡಿದ್ದಾರೆ. ಅಮೌಂಟ್ ಎಲ್ಲ ಪೇ ಮಾಡಿಸ್ಕೊಂಡು ಒಂದು ಪೋನಿ ಹಾಕಿ ಕಳಿಸಿ ಅಂತ ಹೇಳಿದರು. ನೀಟಾಗಿ ಜುಟ್ಟು ಬಾಚಿದ್ರೆ ಯಾವ ಥರ ಮಾಡ್ಕೊಂಡಿದ್ದಾಳೆ ಅವತಾರ. ಅವಳಿಗೆ ನೆಲದ ಮೇಲೆ ನಿಲ್ತಾ ಇಲ್ಲ ಅವಳ ಪಾದ, ಸುಮ್ಮನೆ ಕುಣಿತಾ ಇದ್ದಾಳೆ. ಏನೋ ಒಂಥರ ಎಂತೋಸಿಯಾಸಮ್, ಖುಷಿ ಅವಳಿಗೆ. ಸೊ ಅವಳು ಕೂಡ ಮೇಕಪ್ ಎಲ್ಲ ಸ್ಕೂಲಲ್ಲೇ ಮಾಡ್ತಾರೆ. ಸೊ ಹಾಗಾಗಿ 5 ಗಂಟೆಗೆ ಬನ್ನಿ ಅಂತ ಹೇಳಿದರು. ಅವಳಿಗೂ ಕೂಡ ಒಂದು ಕಪ್ಪ ಹಾಲು ಮಾಡಿ ಕೊಟ್ಟೆ, ಸುಸ್ತಾಗ್ತಾಳೆ ಅಂತ ಹೇಳಿ. ಸೊ ಏನೇನು ಬೇಕೋ ಎಲ್ಲನೂ ತೊಗೊಂಡು ಒಂದು ಬ್ಯಾಗ್ ಹಾಕೋ, ವಾಟರ್ ಬಾಟ್ಲ್ ಇಟ್ಕೋ, ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಟ್ಟೆ. ಏನು ಹೇಳೋ ಇದು ತಿಂಡಿನಾ? ಮೇಲ್ ಸರಿಗೆ ಹಾಕೋ, ಕೊಡ್ತೀನೀಗ. ಕರೆಕ್ಟಾಗಿ ಕೇಳ್ಬಿಟ್ಟು ಫೋನ್ ಮಾಡೋಲಿ. ನಂಗೆ ತಲೆ ನೋಯ್ತೈತೆ ಕೆಲಸ ಮಾಡಿ ಬೆಳಗ್ಗೆಯಿಂದ. ಹೋಯ್ತು ಕೂದಲೆಲ್ಲ, ಬಂದು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನಾನು. ಅರ್ಥ ಆಯ್ತಾ? ಥೂ ಥೂ, ದೆವ್ವ ಬಂದೈತಾ ನಾಗವಲ್ಲಿ? ಉಚ್ಚಿ ಸೇರ್ಕೊಳ್ಳಿ ಬಿಡು, ಆಡ್ಲಿ ಬಿಡು ಅಂದ್ಬಿಟ್ಟು ಅಪ್ಪ. ಕೇಳ್ಬಿಟ್ಟು ಅಲ್ಲೇ ಫೋನ್ ಮಾಡು. ನಿಜವಾಗ್ಲೂ ಸತೀಶ್ಗೆ ತುಂಬಾ ಹುಷಾರಿರಲಿಲ್ಲ. ತಮಾಷೆಗೆ ಹಂಗಂತ ರೇಗಿಸ್ತಾ ಇರ್ತಾರೆ, ಇನ್ನೊಂದು ದಿನ ಸೇರ್ಕೊಬೇಡ, ಯಾವುದಕ್ಕೂ ಸೇರ್ಕೊಬೇಡ ಅಂತ ಹೇಳಿ. ಸೊ ನನಗೂ ತಲೆನೋವು, ಒಂಥರ ಮೈಕೈ ನೋವು, ಒಂಥರ ಜ್ವರ ಬಂದಂಗೆ ಆಗಿತ್ತು. ಕಾರಣ ಬೆಳಗ್ಗೆಯಿಂದ ಎಷ್ಟು ಟಯರ್ಡ್ ಆಗಿದ್ದೀನಿ, ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ ನಿಮಗೆ ಗೊತ್ತು. ಈ ನಡುವೆ ಸುಮಾರು ಜನ ಹೇಳ್ತಾಯಿದ್ರಿ, ಸಿಸ್ ನೀವು ಮುಂಚೆ ಎಲ್ಲ
ಎಷ್ಟು ಸ್ಟೆಪ್ಸ್ ನಡೆದೆ ಅದೆಲ್ಲ ಒಂದು ಸ್ಕ್ರೀನ್ಶಾಟ್ ಹಾಕ್ತಾಯಿದ್ರಿ. ಇವಾಗ ಯಾಕೆ ಆಗ್ತಾಯಿಲ್ಲ ಅಂತ ಮನುಷ್ಯರ ಕಣ್ಣಿಗೆ ಮರಾನೇ ಮುರಿಯುತ್ತಂತೆ, ಇನ್ನು ನರ್ಮನುಷ್ಯರು ನಾವು ಯಾವ ಲೆಕ್ಕ. ಸೊ ಅದಕ್ಕೆ ಅದನ್ನೆಲ್ಲ ಹಾಕ್ತಾಯಿಲ್ಲ. ಸುಮಾರು ಜನ ಇಷ್ಟೊಂದು ಮಾಡಿದ್ರಾ ಅಷ್ಟು ಮಾಡಿದ್ರಾ ಅಂತ, ಎಲ್ಲರ ಕಣ್ಣು ಒಂದೇ ಥರ ಇರಲ್ಲ ಅಲ್ವಾ ಗೈಸ್. ಹಂಗೆ ಅಂದ್ಬಿಟ್ಟು ನೀವೆಲ್ಲ ಕೆಟ್ಟೋರು ಅಂತ ದೃಷ್ಟಿ, ನನ್ನ ಅರ್ಥ ಅದಲ್ಲ. ಸೊ ನಾನು ಒಂದು ದಿನಕ್ಕೆ 10K ಅಂದರೆ 10,000 ಮೇಲೆ ನಡಿತೀನಿ. ಈ ಕಾಲು ನೋವೆಲ್ಲ ಬಂದಮೇಲೆ ನನಗೆ ನಾನೇ ಸಂಜೆ ಟೈಮ್ ವಾಕ್ ಹೋಗಬಾರ್ದು, ಅರ್ಲಿ ಮಾರ್ನಿಂಗ್ 1 ಟೈಮ್ ಓಕೆ ಅಂತ ಡಿಸೈಡ್ ಮಾಡಿಕೊಂಡು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಸೊ ಫೈನಲಿ ಎಲ್ಲ ಮಕ್ಕಳದ್ದು ಪ್ರೋಗ್ರಾಮು ವಿಡಿಯೋ ಕ್ಯಾಪ್ಚರ್ ಮಾಡೋಷ್ಟು ನನಗೆ ನಿಜಕ್ಕೂ ಪೇಷನ್ಸ್ ಇರಲಿಲ್ಲ. ಇವಳಂದ್ರೆ ಹೈಟ್ ವೈಸ್ ಅಲ್ವಾ, ಸ್ವಲ್ಪ ಹಿಂದೆ ಬೇರೆ ನಿಲ್ಲಿಸ್ಬಿಟ್ಟಿದ್ರು. ಅವಳನ್ನೇ ಕ್ಯಾಪ್ಚರ್ ಮಾಡಬೇಕಂತೆ ನಾನು. ಮಮ್ಮಿ ನಂದನ್ನೇ ಮಾಡು ಮಮ್ಮಿ, ನಂದನ್ನೇ ಮಾಡು ಮಮ್ಮಿ ಅಂತ. ಇದು ಒಂದು ರಾಜಸ್ಥಾನಿ ಒಂದು ಕಾನ್ಸೆಪ್ಟಲ್ಲಿ ಅದಕ್ಕೇನೋ ಒಂದು ಹೇಳ್ತಾರಪ್ಪ, ಅದು ನಂಗೆ ಆವಾಗಲೇ ಮರ್ತೇ ಹೋಯಿತು. ಪೆಪೆಟ್ ಡ್ಯಾನ್ಸ್ ಇದು. ಸೊ ತುಂಬ ಚೆನ್ನಾಗಿತ್ತು. ಎಲ್ಲ ಮಕ್ಕಳು ಅಷ್ಟೇ ತುಂಬ ಕ್ಯೂಟಾಗಿ ಕಾಣ್ತಿದ್ರು. ರಾಜಸ್ಥಾನಿ ಪೆಪೆಟ್ ಡ್ಯಾನ್ಸ್ ಇದು. ಸೊ ಸಾಂಗ್ಸು ಅಷ್ಟೇ, ನಾನು ಅದನ್ನೆಲ್ಲ ಹಾಕಿದ್ರೆ ಕಾಪಿರೈಟ್ ಕ್ಲೇಮ್ ಆಗುತ್ತೆ. ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಮಾಡ್ತಾಯಿದ್ಲು. ನಿಜಕ್ಕೂ ದೃಷ್ಟಿ ಆಗೋ ಥರನೇ ಇತ್ತು. ಎಷ್ಟು ದೊಡ್ಡ ಹುಡುಗಿ ಥರ ಕಾಣಿಸ್ತಾಳೆ ಗೈಸ್. ಅದು ಹಾಕಿದ್ದಕ್ಕೂ ಅದಕ್ಕೂ ಘಾಗ್ರಾ ಚೋಲಿ, ಅಲ್ಲಿ ಇದ್ದಿದ್ದ ಮಕ್ಕಳಿಗೆಲ್ಲ ಇವಳೇ ಹೈಟ್ ವೈಸು ತುಂಬ ದೊಡ್ಡವಳ ಥರ ಕಾಣಿಸ್ತಾ ಇದ್ಲು. ನನಗೆ ಆಂಟಿ ಥರ ಕಾಣ್ತಾ ಇದೆಯಲ್ಲ ಅಂತೆಲ್ಲ ರೇಗಿಸ್ತಾ ಇದ್ದಿದ್ದಕ್ಕೆ ಮುನಿಸ್ಕೊಂಡಿದ್ಲು. ನಿನಗೆ ಯಾರಾದರೂ ಆಂಟಿ ಅಂದರೆ ನಿಂಗೆ ಕೋಪ ಬರುತ್ತೆ ಮಮ್ಮಿ, ನೀನು ನನಗೆ ಆಂಟಿ ಅನ್ಬೋದಾ ಅಂತ. ಸೊ ಮಕ್ಕಳು ಹಾಗೇ, ಅದರಲ್ಲಿ ಎಸ್ಪೆಷಲಿ ಹೆಣ್ಮಕ್ಳು ತಿಪ್ಪೆ ಮೇಲಿನ ಗೊಬ್ಬರ ಥರ ಇಷ್ಟು ಬೇಗ ಬೆಳ್ಕೊಂಬಿಡ್ತಾರಲ್ವ. ಸೊ ಎಸ್ ಅಫ್ಕೋರ್ಸ್ ತುಂಬ ಚೆನ್ನಾಗಿ ಬಂತು ಪ್ರೋಗ್ರಾಮ್, ಮೂಡ್ ಬಂತು ಅಂತಲೇ ಹೇಳ್ಬೋದು. ತುಂಬ ಎಲ್ಲ ಮಕ್ಕಳು ಕ್ಯೂಟಾಗಿ ಕಾಣ್ತಾಯಿದ್ರು. ಒಬ್ಬೊಬ್ರಿಗೆ ಒಂದೊಂದು ಕಲರ್ ಕೊಟ್ಟಿದ್ರು. ಸೊ ಇವಳಿಗೆ ಗ್ರೀನ್ ಕಲರ್ ಸಿಕ್ಕಿತ್ತು, ಇನ್ನು ಮಿಕ್ಕಿದವ್ರಿಗೆಲ್ಲ ಪರ್ಪಲ್, ಆರೆಂಜ್, ಮ್ಯಾಂಗೋ ಕಲರ್ ಈ ಥರದ್ದೆಲ್ಲ ಸಿಕ್ಕಿತ್ತು. ಸೊ ತುಂಬ ಚೆನ್ನಾಗಿತ್ತು. ಅವಳು ಅಂತಲ್ಲ, ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಒಳ್ಳೆಯ ರೀತಿ ಪರ್ಫಾಮೆನ್ಸ್ನ ಮಾಡಿ ಬೇಗ ಎಷ್ಟೊತ್ತಿಗೆ ಮುಗಿಯುತ್ತಪ್ಪ, ಎಷ್ಟೊತ್ತಿಗೆ ಮನೆಗೆ ಹೋಗೋದಪ್ಪ ಅಂತ ಅನಿಸ್ತಾಯಿತ್ತು. ಒಂದು ಬೇಜಾರು ಅಂದರೆ ಈ ಡ್ರೆಸ್ಸಲ್ಲಿ ಫೋಟೋ ಹಿಡ್ಕೊಳಕ್ಕೆ ಆಗಲೇ ಇಲ್ಲ. ಮುಗ್ದಿದ ತಕ್ಷಣ ಎಲ್ಲ ಕ್ಲಾಸ್ ರೂಮ್ ಒಳಗಡೆ ಕರ್ಕೊಂಡೋದ್ರು. ಕರ್ಕೊಂಡೋಗ್ಬಿಟ್ಟು ಎಲ್ಲ ಕಾಸ್ಟ್ಯೂಮ್ಸು ಬಿಚ್ಚಿಸ್ಕೊಂಬಿಟ್ಟು, ನಾವು ಮನೆಯಿಂದ ಒಂದು ಡ್ರೆಸ್ ತೊಗೊಂಡೋಗಿ ಕೊಟ್ಟಿದ್ದೆ ಅವಳಿಗೆ, ಕವರ್ಗೆ ಹಾಕ್ಕೊಟ್ಟಿದ್ದೆ. ಆ ಡ್ರೆಸ್ಸಲ್ಲಿ ಕಳಿಸಿದ್ರು ಈಚೆ. ನನಗೆ ಫೋಟೋ ಹಿಡ್ಕೊಳ್ಳೋಕ್ಕೆ ಸಿಕ್ಕಲಿಲ್ಲ. ಮೇಡಮ್ ನಾವು ಗ್ರೂಪಲ್ಲಿ ತೆಗ್ದಿದ್ದೀವಿ, ಅದನ್ನು ಪೇ ಮಾಡಿಬಿಟ್ಟು ಸ್ಕೂಲಲ್ಲಿ ಇರುತ್ತೆ ಇಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ನನಗೆ ರೀಸನ್ ಇಷ್ಟ ಆಗಲಿಲ್ಲ. ಪೇ ಮಾಡೋಣ ಇಲ್ಲ ಅಂತಲ್ಲ, ಬಟ್ ನಮ್ಮ ಫೋನಲ್ಲಿ ಒಂದು ಗ್ಯಾಲರಿಲಿ ಒಂದು ಸಿಂಗಲ್ ಫೋಟೋ ಇದ್ದಿದ್ರೆ ಎಷ್ಟು ಚೆಂದ ಇರ್ತಾಯಿತ್ತಲ್ವ. ನಾವು ಸ್ಟೇಟಸ್ಗೆಲ್ಲ ವಾಟ್ಸಪ್ ಸ್ಟೇಟಸ್ಗೆಲ್ಲ ಹಾಕೋಬೋದಾಗಿತ್ತು ಅಂತ ಸತೀಶ್ಗೆ ಅದದ್ದೇ ಹೇಳ್ತಾಯಿದ್ದೆ. ಪಾಪ ಅವರಿಗೆ ಮೈಕೈ ನೋವು, ತಲೆನೋವು, ಗಂಟ್ಲು ನೋವು, ಎಲ್ಲ ನೋವು ಅವ್ರಿಗೆ ಬಂದುಬಿಟ್ಟಿತ್ತು. ಕುತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ನಾನು ವ್ಲಾಗ್ ಸ್ಟಾರ್ಟಿಂಗ್ಗೆ ಏನೋ ಹೇಳ್ತಾಯಿದ್ದೆ. ಸೊ ನೀವು ಸುಮಾರು ಜನ ಹೇಳ್ತೀರಾ, ಅದರ ಕಮೆಂಟ್ ಬಂದಾಗ ಪಿನ್ ಮಾಡಿ ನಾವು ನೋಡ್ತೀವಿ ಅಂತ. ನನಗೆ ಈಗ ನನ್ನ ಬಗ್ಗೆ ಮಾತಾಡಿ, ನಾನು ಪ್ರತಿ ಸತಿ ಹೇಳ್ತಾ ಇದ್ದೀನಿ, ನನ್ನ ಸ್ಟ್ರೆಂತು ನನ್ನ ಫ್ಯಾಮಿಲಿ, ನನ್ನ ವೀಕ್ನೆಸ್ಸು ನನ್ನ ಫ್ಯಾಮಿಲಿ. ನಮ್ಮ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದೇ ದಯವಿಟ್ಟು ಯಾರು ಏನೂ ತಪ್ಪಾಗೆಲ್ಲ ಅನಲೈಸ್ ಮಾಡಲೇಬೇಡಿ. ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಲೇಬೇಡಿ. ಯಾಕಂದರೆ ನನ್ನ ವ್ಲಾಗಲ್ಲಿ ಇನ್ಮೇಲಿಂದ ನನ್ನ ಫ್ಯಾಮಿಲಿನೇ ತೋರಿಸಲ್ಲ. ಈ ರೀತಿ ಎಲ್ಲ ಕಮೆಂಟ್ಸ್ ಬರ್ತಾ ಹೋದರೆ ನನಗೆ ನಾನೇ ಅಂದ್ಕೊಂಬಿಡ್ತೀನಿ. ನನಗೆ ಇಷ್ಟ, ನನ್ನ ಆ್ಯಕ್ಟಿವ್ ಆಗಿರೋಕ್ಕೆ ಇಷ್ಟ, ಅದಕ್ಕೋಸ್ಕರ ನಾನು ವ್ಲಾಗ್ಸ್ ಮಾಡ್ತಾ ಇರೋದು. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಟಯರ್ಡಾಗಿ 10:30 ರಾತ್ರಿ ಉಡುಪಿ ಅವ್ರದ್ದು, ಕೃಷ್ಣ ಮಠದವ್ರದ್ದು ಇಲ್ಲಿ ಒಂದು ಕಾಂಡಿಮೆಂಟ್ಸ್ ಸಿಗುತ್ತೆ ಕೃಷ್ಣಮೂರ್ತಿಪುರಮಲ್ಲಿ, ಎಲ್ರಿಗೂ ಗೊತ್ತಿರುತ್ತೆ ಮೈಸೂರಲ್ಲಿರೋರಿಗೆ. ಆನ್ ದ ವೇ ಅಲ್ಲಿ ಬರುವಾಗ ಸ್ವಲ್ಪ ಕಜ್ಜಾಯ, ಮೋದಕ ಎಲ್ಲ ಬೇಕಿತ್ತು ನಾಳೆ ಪೂಜೆಗೆ, ಕಜ್ಜಾಯ ಅದೆಲ್ಲ ತೊಗೊಂಡು. ಸೊ ತುಂಬ ಟಯರ್ಡಾಗಿತ್ತು ಗೈಸ್. ಮನೆಗೆ ಬಂದು ಎಲ್ಲ ತೋರಣ ಮಾಡಿ ಇಟ್ಟಿದ್ದೆ ಅಲ್ವಾ ಮಧ್ಯಾಹ್ನದಿಂದ, ಹೂವು ಎಲ್ಲ ಪೋಣಿಸಿ ತೋರಣ ಎಲ್ಲ ಹಾಕಿ, ತಲೆಗೆ ಎಣ್ಣೆ ಹಾಕಿ, ತುಂಬ ದಿನ ಆಗಿತ್ತು. ತಲೆಗೆಲ್ಲ ಎಣ್ಣೆ ಹಾಕಿ ಚೆನ್ನಾಗಿ ಮಲ್ಕೊಂಡಾಗ 11 ಗಂಟೆ ರಾತ್ರಿ ಇದಾಗಿತ್ತು. ಕಂಪ್ಲೀಟ್ ಬೆಳಗ್ಗೆಯಿಂದ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಇನ್ನು ಷಷ್ಠಿ ಹಬ್ಬದ ವ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ. ಲವ್ ಯು, ಬಾಯ್.